ಈ ಬಗ್ಗೆ ಮಾತನಾಡೋದಕ್ಕೆ ಸಿಹಿ ಕಹಿ ಚಂದ್ರು ಅವರು ದೂರವಾಣಿ ಸಂಪರ್ಕಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಹಾಸ್ಯದ ಕಡಲಲ್ಲಿ ಜನರನ್ನು ತೇಲಿಸಿದಂತಹ ಹಾಸ್ಯ ನಟ MS ಉಮೇಶ್ ಅವರು ಇನ್ನು ನೆನಪು ಮಾತ್ರ. ಅವರ ಜೊತೆಗಿನ ಸ್ನೇಹವನ್ನು, ಅವರ ಜೊತೆಗೆ ತಮ್ಮ ನಂಟಿನ ಬಗ್ಗೆ ಮೆಲುಕು ಹಾಕಬಹುದಾ ಈ ಸಂದರ್ಭದಲ್ಲಿ ಅಂತ? ನನಗೆ ಈಗ ತಾನೇ ಈ ಆಘಾತಕಾರಿ ಸುದ್ದಿ ತಿಳಿದು ಬಂತು. ನನಗೆ ಗೊತ್ತಿರ್ಲಿಲ್ಲ, ಈಗ ಗೊತ್ತಾಯ್ತು ನನಗೆ. ನಿನ್ನೆ ಕೂಡ ಅವರ ಬಗ್ಗೆ ನಾವು ಮಾತಾಡ್ಕೊಂಡ್ವಿ ನಮ್ಮ ಸೆಟ್ ಅಲ್ಲಿ. ನಾವೆಲ್ಲ ಹೋಗಿ ಅವ್ರನ್ನ ನೋಡ್ಬೇಕು ಒಂದ್ಸಲಿ ಅಂತ ಅನ್ಕೊಂಡ್ವಿ. ಆದ್ರೆ ಬೆಳಗ್ಗೆ ಈ ತರ ಆಗಿದೆ. ಇದಕ್ಕೆ ಮುಂಚೆ ಅವರು ಹಾಸ್ಪಿಟಲ್ ಅಡ್ಮಿಟ್ ಆಗಿದಾಗ ನಾವೆಲ್ಲ ಹೋಗಿದ್ವಿ, ಹೋಗಿ ಎಲ್ಲ ಮಾತಾಡಿ ಮಾಡಿದ್ವಿ. ಉಮೇಶ್ ಅಣ್ಣ ಬದುಕನ್ನ ಬಹಳ ಪ್ರೀತಿಸ್ತಾ ಇದ್ದಂತ ವ್ಯಕ್ತಿ, ಯಾವಾಗ್ಲೂ ಹಸನ್ಮುಖಿ. ಅವ್ರು ಯಾವತ್ತೂ ಅವ್ರ ಸಮಸ್ಯೆಯನ್ನ ಹೊರಗಡೆ ತೋರಿಸ್ಕೊಂಡವ್ರೆ ಅಲ್ಲ. ಆ ಸಮಸ್ಯೆ ಅವರ ನಗುವನ್ನ ಮಾಸ್ಲೇ ಇಲ್ಲ, ಅಷ್ಟು ಅವರು ಹಸನ್ಮುಖಿ ಆಗಿದ್ರು. ಅವ್ರು ಇದ್ದ ಕಡೆ ಎಲ್ಲ ಒಂದು ರೀತಿಯ ಖುಷಿ, ಒಂದು ರೀತಿಯ ನಗು ಇರ್ತಾ ಇತ್ತು. ನಾವು ಸುಮಾರು ಸಿನಿಮಾಗಳ ಒಟ್ಟಿಗೆ ಕೆಲಸ ಮಾಡಿದೀವಿ, ಧಾರಾವಾಹಿಗಳ ಒಟ್ಟಿಗೆ ಕೆಲಸ ಮಾಡಿದೀವಿ. ನನ್ನ ಧಾರಾವಾಹಿಲಿ ಎಲ್ಲ ಮಾಡಿದಾರ ಅವರು. ಇವತ್ತು ಅವ್ರು ಇಲ್ಲ ಅಂದ್ರೆ ಏನೋ ಒಂಥರ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ತುಂಬಾ ಬೇಜಾರಾಗ್ತದೆ. ಈಗ ಜಸ್ಟ್ 5 ನಿಮಿಷದ ಕೆಳಗಡೆ ಅವರ ಸಾವಿನ ಸುದ್ದಿ ನನ್ಗೆ ತಲುಪ್ತು. ಇನ್ನ ಅದರಿಂದ ಚೇತರಿಸ್ಕೊಳ್ಳೋದ್ರಲ್ಲ ಇದ್ದೀನಿ. ಸರ್, ತುಂಬಾ ದಿನಗಳಿಂದ ಅವರು ಅನಾರೋಗ್ಯಕ್ಕೆ ಟ್ರೀಟ್ಮೆಂಟ್ ಅನ್ನು ಕೂಡ ಪಡಿತಾ ಇದ್ರು. ಅವರು ಬಿದ್ದು ಸೊಂಟವನ್ನ ಮುರ್ಕೊಂಡಿದ್ರು. ಹಾಗಾಗಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದ್ರು. ಆಸ್ಪತ್ರೆಗೆ ಸೇರಿಸಿದಾಗ ಪರೀಕ್ಷೆಗಳು ಮಾಡಿದಾಗ ಅವ್ರಿಗೆ ಮಾರಕ ರೋಗ ಕೂಡ ಇದೆ, ಕ್ಯಾನ್ಸರ್ ಕೂಡ ಇದೆ. ಅದು 4th ಸ್ಟೇಜ್ಗೆ ಹಬ್ಬಿದೆ ಅಂತ ಸುದ್ದಿ ಬಂತು. ಅಂಡ್ ಅವರ ಸಿಚುವೇಶನ್ ಹೇಗಿತ್ತು ಅಂದ್ರೆ, ಆ ಸೊಂಟ ಏನು ಮುರಿದಿತ್ತು ಅದಕ್ಕೆ ಆಪರೇಷನ್ ಮಾಡುವ ಸ್ಥಿತಿಯಲ್ಲೇ ಇರ್ಲಿಲ್ಲ ಅವರು. ಸೊ ಹಾಗಾಗಿ ಅದು ತೀವ್ರ ಅನಾರೋಗ್ಯವೇ ಆಯ್ತು ಅವ್ರಿಗೆ. ಅವಾಗ ನಾವು ಆಸ್ಪತ್ರೆಗೆ ಹೋಗಿ ಅವ್ರನ್ನ ಭೇಟಿ ಮಾಡಿದಾಗ ಅವರು ನನ್ಗೇನು ಆಗಿಲ್ಲ, ಸರಿ ಹೋಗ್ತೀನಿ, ಸುಮ್ಮನೆ ಇದು ಅಂತೆಲ್ಲ ನಗ್ನಗ್ತಾನೆ ಮಾತಾಡ್ತಾ ಇದ್ರು. ನಮಗೆ ಅವರ ಕಂಡೀಷನ್ ಏನು ಅಂತ ಗೊತ್ತಿತ್ತು, ನಾವು ಅದನ್ನ ಅವ್ರ ಎದುರಿಗೆ ಹೇಳೋ ಸ್ಥಿತಿಯಲ್ಲಿ ಇರ್ಲಿಲ್ಲ. ಅವರು ನಗ್ತಾ ನಗ್ತಾ ಮಾತಾಡ್ತಿದ್ರೆ ನಾವು ಕೂಡ ಅವ್ರ ಜೊತೆ ನಗ್ತಾ ಮಾತಾಡುವಂತ ಸ್ಥಿತಿಯಲ್ಲೇ ಇದ್ವಿ. ಮತ್ತೆ ಆಗ ಅವ್ರನ್ನ ಮನೆಗೆ ಕರ್ಕೊಂಡ್ಬಂದ್ರು. ಒಟ್ಟು ಮನೆಯಲ್ಲಿ ಅವ್ರನ್ನ ನೋಡ್ಕೊಳ್ಳೋದು ಕಷ್ಟ ಆಯ್ತು ಅಂತ ಮತ್ತೆ ಆಸ್ಪತ್ರೆಗೆ ಸೇರಿಸಿದ್ರು. ಅದಾದ್ಮೇಲೆ ನನಗೆ ಅವ್ರನ್ನ ಭೇಟಿ ಮಾಡಕ್ ಆಗ್ಲಿಲ್ಲ. ಮತ್ತು ಈ ತರ ಒಂದು ಸುದ್ದಿನ ಇಷ್ಟು ಬೇಗ ಕೇಳ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಸರ್, ನೀವು ಹೇಳ್ತಾ ಇದ್ರಿ ಯಾವಾಗ್ಲೂ ಕೂಡ ಹಸನ್ಮುಖಿ ಆಗಿದ್ರು, ಎಲ್ಲರ ಜೊತೆಗೂ ಕೂಡ ಲವಲವಿಕೆಯಿಂದಲೇ ಇರ್ತಾ ಇದ್ರು ಅಂತ ಹೇಳಿ. ಕೊನೆಯದಾಗಿ ಯಾವ ಭೇಟಿ ಮಾಡಿದ್ರಿ? ಭೇಟಿ ಆದಂತಹ ಸಂದರ್ಭದಲ್ಲಿ ಯಾವ ವಿಚಾರದ ಬಗ್ಗೆ ಮಾತುಕತೆ? ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾಗ ಹೋಗಿದ್ದೆ. ಆಗ ನಾವಿಬ್ರು ನಮ್ಮ ಗೋಲ್ಮಾಲ್ ರಾಧಾಕೃಷ್ಣ ಚಿತ್ರದ ಡೈಲಾಗ್ ಗಳನ್ನ ಹೇಳ್ಕೊಂಡು ನಗ್ಗಿದ್ವಿ ನಾವು. ಅವ್ರ ಆಸ್ಪತ್ರೆ ಹಾಸಿಗೆ ಮೇಲೆ ಮಲಗಿದ್ರು ಕೂಡ ಅದನ್ನೆಲ್ಲ ನೆನೆಸ್ಕೊಂಡು ಬಹಳ ಆನಂದ ಪಡ್ತಾ ಇದ್ರು. ಅವ್ರ ಜೊತೆ ಅದನ್ನೆಲ್ಲ ನೆನೆಸ್ಕೊಂಡು ನಾನು ಕೂಡ ತುಂಬಾ ಆನಂದವನ್ನು ಪಟ್ಟಿದ್ದೆ. ಅದೇ ಲಾಸ್ಟ್ ಅವ್ರನ್ನ ನಾನು ನೋಡಿದ್ದು. ಆಮೇಲೆ ಅವ್ರನ್ನ ಭೇಟಿ ಮಾಡಕ್ ಆಗ್ಲಿಲ್ಲ. ನಮ್ಮ ಮನಸ್ಸಲ್ಲಿ ಅವರು ನಗುತ್ತಾ ಇದ್ದಂತ ನಗು ಮುಖವೇ ಮನಸ್ಸಲ್ಲಿ ನೆನಪಾಗಿ ಉಳಿದಿರೋದು. ಓಕೆ, ಥ್ಯಾಂಕ್ ಯು ಸರ್, ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಇದು MS ಉಮೇಶ್ ಅವರ ಸ್ನೇಹಿತರು, ಜೊತೆಗೆ ಹಲವು ಸಿನಿಮಾಗಳಲ್ಲಿ ಅಭಿನಯಿಸಿರುವಂತಹ ಸಿಹಿ ಕಹಿ ಚಂದ್ರು ಅವರ ಮಾತು. ಯಾವಾಗಲೂ ಕೂಡ ಹಸನ್ಮುಖಿ ಆಗ್ತಾ ಇದ್ರು, ಸಿನಿಮಾಗಳ ಬಗ್ಗೆ ಹೆಚ್ಚಾಗಿ ಮಾತನಾಡ್ತಾ ಇದ್ರು ಅನ್ನುವಂಥ ಮಾತುಗಳನ್ನಾಡಿದ್ದಾರೆ.